ಧರ್ಮಸ್ಥಳ ವಿಚಾರ ಎನ್ಐಎ ತನಿಖೆಗೆ ಈಗ ಒತ್ತಡ ಅಂತೂ ಜಾಸ್ತಿ ಆಗ್ತಾ ಇದೆ. ಕೇಂದ್ರದ ಅಂಗಳ ತಲುಪಿರುವಂಥದ್ದು ಧರ್ಮಸ್ಥಳ ವಿಚಾರ. ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳ ನಿಯೋಗ ಭೇಟಿ ಮಾಡಿದೆ. ಧರ್ಮಸ್ಥಳದ ಪ್ರಕರಣ ಎನ್ಐಎಗೆ ವಹಿಸಬೇಕು ಅಂತೇಳಿ ಎನ್ಐಎಗೆ ನೀಡುವಂತೆ ಮನವಿ ಮಾಡಲಾಗಿದೆ. ಶ್ರೀ ಕ್ಷೇತ್ರದ ಪರವಾಗಿರ್ತೀವಿ ಅಂತ ಅಮಿತ್ ಶಾ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಪ್ರಕರಣ ಏನಿದೆಯಲ್ಲ, ಏನು ಬೆಳವಣಿಗೆ ನಡೀತಾ ಇದೆಯಲ್ಲ, ಕೇವಲ ರಾಜ್ಯದಲ್ಲಿ ಅಷ್ಟೇ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಅಲ್ಲ, ಇಡೀ ದೇಶವೇ ನೋಡ್ತಾ ಇರುವಂಥ ಪ್ರಕರಣ. ಈಗ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂಥೇಳಿ ಸ್ವಾಮೀಜಿಯವರ ತಂಡ ಈಗ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಎನ್ಐಎಗೆ ವಹಿಸಬೇಕು, ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಆಚೆ ಬರಬೇಕು, ಯಾರಿದ್ದಾರೆ, ಷಡ್ಯಂತ್ರದ ಹಿಂದೆ ಇದ್ದವರು ಯಾರು, ಇವರಿಗೆ ಫಂಡ್ ಎಲ್ಲಿಂದ ಬರ್ತಾ ಇದೆ, ಇದೆಲ್ಲವೂ ಕೂಡ ಅನುಮಾನ ಇದೆ. ಯಾಕೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ರು? ಸೊ ಹಂಗಾಗಿ ಉನ್ನತ ಮಟ್ಟದಲ್ಲಿ ತನಿಖೆ ಆದರೆ ಅದಕ್ಕೆ ಒಂದು ಕ್ಲಾರಿಟಿ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿ ಸ್ವಾಮೀಜಿಗಳ ನಿಯೋಗ ಈ ರೀತಿಯ ಮನವಿಯನ್ನು ಮಾಡಿರುವಂಥದ್ದು. ಎನ್ಐಎಗೆ ವಹಿಸಬೇಕು ಅಂಥೇಳಿ ಅಮಿತ್ ಶಾ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಧರ್ಮದ ಪರವಾಗಿ, ಶ್ರೀ ಕ್ಷೇತ್ರದ ಪರವಾಗಿ ನಾವು ನಿಲ್ತೀವಿ ಅಂಥೇಳಿ. ಗೊತ್ತಿಲ್ಲ, ಇದೇ ರೀತಿಯಾಗಿ ಒತ್ತಡ ಜಾಸ್ತಿ ಆದರೆ ಬಹುಶಃ ಎನ್ಐಎ ಎಂಟ್ರಿ ಕೊಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ SIT ಕಡೆಯಿಂದ ತೀವ್ರಗತಿಯಲ್ಲಿ ತನಿಖೆ ಸಾಗ್ತಾ ಇದೆ. ಯಾವಾಗ ಚಿನ್ನಯ್ಯ ಆತನ ಎಲ್ಲವೂ ಕೂಡ ಅವರೇ ಕಟ್ಟುಕತೆ ಸುಳ್ಳು ಅನ್ನೋದು ಗೊತ್ತಾಯ್ತಲ್ಲ, ಆತನಿಗೆ ಆರಂಭದಲ್ಲಿ ಸಾಕ್ಷಿದಾರನಿದ್ದ, ಕೊನೆಗೆ ಆತ ಆರೋಪಿ ಆಗ್ತಾನೆ. ಅಲ್ಲಿಂದ ಈ ಚಿನ್ನಯ್ಯನ ಹಿಂದೆ ಇರುವಂಥ ಗ್ಯಾಂಗ್ ಏನಾಗುತ್ತೆ, ಒಬ್ಬೊಬ್ಬರನ್ನ ಕರೆಸಿ ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ವಿಚಾರಣೆ ನಡೀತಾ ಇದೆ. ಅಂತಿಮ ವರದಿ ಸಿಗಬೇಕೀಗ. ಅಂತಿಮ ವರದಿ ಏನು ಬರುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಈ ಗುಂಡಿ ಅಗಿಯುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಕೆಲವೊಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿವೆ, ಮೂಳೆಗಳು ಕೂಡ ಸಿಕ್ಕಿವೆ. ಸೊ ಅದರ ರಿಪೋರ್ಟ್ ಬರಬೇಕಾಗತ್ತೆ. ಆ ರಿಪೋರ್ಟ್ ಆಧಾರದ ಮೇಲೆ ಮುಂದಿನ ತನಿಖೆ ಹೇಗೆ ಹೋಗುತ್ತೆ ಇರುವಂಥ ವಿಚಾರ. ಅದರ ಮಧ್ಯೆ ಧರ್ಮಸ್ಥಳ ಕೇಸನ್ನು ಎನ್ಐಎಗೆ ವಹಿಸಬೇಕು ಅನ್ನುವಂಥ ಬೇಡಿಕೆ ಜಾಸ್ತಿ ಇದೆ.